ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡಿನ ನೀನಾಸಂ ರಂಗಮಂದಿರದಲ್ಲಿ ಆಯೋಜಿಸಲಾಗಿರುವ 5 ದಿನಗಳ ಕಲೆಗಳ ಸಂಗಡ ಮಾತುಕತೆ ಎಂಬ ರಾಜ್ಯ ಮಟ್ಟದ ಶಿಬಿರಕ್ಕೆ ಹಿರಿಯ ಪರಿಸರ ಬರಹಗಾರ ನಾಗೇಶ್ ಹೆಗಡೆ ನಿನ್ನೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕುವೆಂಪು ವಿವಿಯ ಉಪಕುಲಪತಿ ಶರತ್ ಅನಂತಮೂರ್ತಿ, ವಿಮರ್ಶಕ ಟಿಪಿ ಅಶೋಕ್, ಜಯಂತ್ ಕೈಕಿಣಿ ಹಾಗೂ ಸಿದ್ಧಾರ್ಥ ಭಟ್, ಕೆವಿ ಅಕ್ಷರ ಸೇರಿ ಹಲವರು ಉಪಸ್ಥಿತರಿದ್ದರು. ಶಿಬಿರದ ಅಂಗವಾಗಿ ಮಣ್ಣಿನ ಆಭರಣಗಳ ಪ್ರದರ್ಶನ, ಖಾದಿ ಬಟ್ಟೆಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಹಾಗೂ ಪುಸ್ತಕ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಶಿಬಿರದ ನಿರ್ದೇಶಕ ಟಿಪಿ ಅಶೋಕ್ 5 ದಿನಗಳ ಕಲೆಗಳ ಸಂಗಡ ಮಾತುಕತೆ ಶಿಬಿರದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಕುರಿತು ಚರ್ಚೆ ಹಾಗೂ ಅನುಸಂಧಾನ ನಡೆಯಲಿದೆ ಎಂದು ಹೇಳಿದರು. ಸಂಗಡ ಅನುಸಂಧಾನ ನಮಗೆ ಬದುಕಿನ ಬೇರೆ ಬೇರೆ ಸ್ತರಗಳ ಅನುಭವದ ಒಂದು ಲೋಕವನ್ನು ತೆರೆಯಲಿ ಅಂತ ನಾವು ಆಸೆ ಪಡ್ತೀವಿ. ಕಲಾವಿದೆ ಶ್ವೇತಾ ಅರೆಹೊಳೆ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಪಠ್ಯದ ಹೊರತಾಗಿ ಪರಿಚಯಿಸುವ ಪ್ರಯತ್ನ ಇಲ್ಲಿ ನಡೆಯುತ್ತದೆ ಎಂದು ವಿವರಿಸಿದರು. ಪ್ರದರ್ಶನ ಆಗುತ್ತೆ, ಹೆಚ್ಚಾಗಿ ನಾವು ಪ್ರದರ್ಶನಗಳನ್ನು ಮಾತ್ರ ನೋಡ್ತೇವೆ, ಆದರೆ ಇಲ್ಲೊಂದು ಪ್ರದರ್ಶನ ಮುಗಿದ ಮೇಲೆ ಅದರ ಬಗ್ಗೆ ಡಿಸ್ಕಷನ್ ಆಗೋದಿದೆಯಲ್ಲ, ಅದು ತುಂಬ ಮುಖ್ಯವಾಗಿರ್ತದೆ ಅಂತ ಅನ್ನಿಸ್ತದೆ. ಇದು ನಮಗೆ ಮಾತ್ರ ಅಲ್ಲ, ಎಲ್ಲ ವಯೋಮಾನದವರಿಗೂ, ಸ್ಪೆಷಲ್ ಆಗಿ ಈಗಿನ ಯೂತ್ಗೆ ಇದು ಖಂಡಿತ ಬೇಕಾಗಿರುತ್ತೆ. ಶಿಬಿರಾರ್ಥಿ ಸಂಗೀತ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಶಿಬಿರ ಅತ್ಯಂತ ಮಹತ್ವದಾಗಿದ್ದು ಓದಿಗೆ ಹೊಸ ಆಯಾಮವನ್ನು ನೀಡುತ್ತದೆ ಎಂದು ತಿಳಿಸಿದರು. ಸಾಹಿತಿಗಾರರನ್ನ ಭೇಟಿ ಕೂಡ ಆಗಬಹುದು, ಹಾಗೆ ನಾವು ಕೂಡ ಸಾಹಿತ್ಯದಲ್ಲಿ ಅಭಿರುಚಿಯನ್ನು ಹೆಚ್ಚಾಗಿ ಬೆಳೆಸ್ಕೋಬಹುದು. ಹಾಗಾಗಿ ಎಲ್ಲದಕ್ಕೂ ಕೂಡ ಇದು ತುಂಬಾ ಸಹಾಯ ಆಗುತ್ತೆ. ಇಲ್ಲಿ ಬಂದಿರೋದು ನಮಗೆ ತುಂಬಾ ಖುಷಿ ಇದೆ. ಮತ್ತೊಬ್ಬ ಶಿಬಿರಾರ್ಥಿ ತ್ರಿಷಾ ಶೆಟ್ಟಿ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ಒಂದೆಡೆ ನೋಡುವ ಮತ್ತು ಅನುಸಂಧಾನ ಮಾಡುವ ಅವಕಾಶ ನಮ್ಮದಾಗಿರುವುದು ಖುಷಿಯ ಸಂಗತಿ ಎಂದರು. ಭೇಟಿಯಾಗುವ ಒಂದು ಒಳ್ಳೆಯ ಜಾಗ ಇದು. 5 ದಿನ ಸತತವಾಗಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ತುಂಬ ಜನ ಬರ್ತಾರೆ. ಪಠ್ಯವನ್ನು ಮೀರಿ ಅದರ ಬೇರೆ ಅರ್ಥಗಳನ್ನು ಅಥವಾ ಬೇರೆ ಆಯಾಮಗಳನ್ನು ಕಲಿಯುವಂತಹ ವ್ಯವಸ್ಥೆ ಈ ಶಿಬಿರದಲ್ಲಿ ಆಗುತ್ತೆ.